ಒಂದು ಪ್ರಶ್ನೆಯನ್ನ ಬಿಟ್ಟಿದ್ರಿ, ಯಾವುದೋ ಒಂದು ರಹಸ್ಯದ ಕುರಿತು ಹೇಳ್ತೀನಿ ಅಂತಿದ್ರಿ. ಏನು ಆ ರಹಸ್ಯ? ವೀಕ್ಷಕರೇ, ಇವತ್ತು ದಿನ ಯಾವುದು ಸರಿಯಾಗಿ ಗಮನಿಸಿದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂದರೆ ಪ್ರತಿಯೊಬ್ಬ ಮನುಷ್ಯ ಬೆಳಕಿಗೆ ಹತ್ತಿರ ಹೋಗ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ನವರಾತ್ರಿ ಅಮಾವಾಸ್ಯೆಯಿಂದ ಬೆಳಕಿಗೆ ಹತ್ತಿರ ಹೋಗ್ತೀವಿ, ಪೌರ್ಣಮಿಗೆ ಹತ್ತಿರ ಆಗ್ತಾ ಹೋಗ್ತೀವಿ. ನಕ್ಷತ್ರ ಸ್ವರೂಪದಲ್ಲಿ ಇವತ್ತು ಅನುಗ್ರಹ ಅಂದರೆ ಉತ್ತರಾಷಾಢ ನಕ್ಷತ್ರ. ಈ ಉತ್ತರಾಷಾಢ ನಕ್ಷತ್ರದಲ್ಲಿ ಯಾವ್ಯಾವ ಗ್ರಹ ಎಲ್ಲೆಲ್ಲ ಕೂತಿದ್ದಾರೆ ಒಂದ್ಸಲ ಮೆಲುಕು ಹಾಕ್ತೀನಿ, ಕೇಳ್ಕೊಳ್ಳಿ. ಇವತ್ತು ಮೀನರಾಶಿಯಲ್ಲಿ ಚಂದ್ರ ಕೂತಿದ್ದಾನೆ. ಎಲ್ಲೇ? ಮೀನರಾಶಿಯಲ್ಲಿ ಚಂದ್ರ ಕೂತಿದ್ದಾನೆ. ಗುರು ಮೇಷರಾಶಿಯಲ್ಲಿ ಕೂತಿದ್ದಾನೆ. ಸರಿಯಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ಮೀನರಾಶಿಯಲ್ಲಿ ಚಂದ್ರ ಚರಾಚರ ದಿನಕ್ಕೆ ಒಂದು ದಿವಸ ಪ್ರದಕ್ಷಿಣೆ ಮಾಡ್ತಾ ಬರ್ತಾನೆ. ಒಂದೊಂದು ಕಡೆ ಹೋಗಿ ಬರ್ತಾನೆ, ಮತ್ತೆ ಪ್ರದಕ್ಷಿಣಾ ಸ್ವರೂಪಕ್ಕೆ ಅಲ್ಲಿಗೆ ಬಂದ್ಬಿಡ್ತಾನೆ. ಈಗ ಆ ಗುರು ಮೇಷರಾಶಿಯಲ್ಲೇ ಕೂತಿದ್ದಾನೆ. ಜನ್ಮಗುರು ನರೋದಕ್ಕ ಅಂತ ಮೇಷರಾಶಿಯಲ್ಲಿ ನಕ್ಷತ್ರಗಳ ಪ್ರಾರಂಭವಾಗುತ್ತೆ. ಗುರು ಜನ್ಮಗುರು ನರೋದುಃಖಂ ಅಂತ ಶಾಸ್ತ್ರನೇ ಹೇಳುತ್ತೆ. ಅಂದರೆ ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ನಕ್ಷತ್ರ ಬಲವೇ ಹೊಟ್ಟೋಗತ್ತಂತೆ ಕಲಿಯುಗಕ್ಕೆ. ಈ ರಹಸ್ಯದಲ್ಲಿ ಏನು ಹೇಳುತ್ತೆ? ಕೇತು ಕೂತಿರ್ತಕ್ಕಂಥವನು ಗುಪ್ತವಾಗಿ, ಸೀಕ್ರೆಟ್ ಆಗಿ, ಅಂದರೆ ಯಾವುದು? ಸಾಕ್ಷಾತ್ ಟೆರರಿಸ್ಟ್ಗಳು, ನಕ್ಸಲೈಟ್ಸು, ಕಳ್ಳಕಾಕರು. ಎಷ್ಟು ಜನ ಇವತ್ತು ಕಳ್ಳರಿಲ್ಲ? ಅವತ್ತಿಂದ ಬಡ್ಕೊಂಡೆ ಕಳ್ಳರು ಅಂತ ನೀವು ಅನ್ಕೊಂಡ್ರಿ. ಎಲ್ಲಿಂದ ಬರ್ತಾರೆ ಕಳ್ಳರು ಅಂತ? ಪ್ರತಿದಿನ ಪೇಪರಲ್ಲಿ ನೋಡ್ತೀರಾ, ಒಂದೊಂದು ಜ್ಯುವೆಲ್ರಿ ಅಂಗಡಿಲೂ ಒಡವೆಗಳನ್ನ ಹಾಕ್ಕೊಂಡು ಹೆಂಗಸ್ರಿಂಗ್ ಅಂತ ಇರ್ತಾರೆ. ಅವ್ನು ಗೋಡೆ ಮುರಿದ ಆ ಕಡೆಯಿಂದ ಎಲ್ಲ ಜ್ಯುವೆಲ್ರಿ ಅಂಗಡಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಳ್ಳರು, ಬೇರೆ ಬೇರೆ ರೀತಿಯಲ್ಲಿ. ಕರ್ಮ ಕೇಳಿ ಹೇಳ್ತೀನಿ. ಆ ಕೇತು ಕೂತಿರೋದು ಶುಕ್ರನ ಮನೇಲಿ, ತದನಂತರ ಕುಜ ಕೂತಿರೋದು ನೀರಿನಲ್ಲಿ. ಕರೆಂಟು, ಆ ಕರೆಂಟು ನೀರಲ್ಲಿ ಹಿಂಗೆ ವೈರ್ನ 2 ಶಾಕ್ ಹೊಡಿತಾ ಇರೋ ಕರೆಂಟ್ನ ನೀರಲ್ಲಿ ಹಿಂಗಿಡಿ. ಇವತ್ತು ಆ ವಿಶೇಷವಾದ ಸಂಗತಿ. ನೀರಲ್ಲಿ ಏನಾಗ್ತಾ ಇದೆ? ಉಕ್ತಾ ಇದೆ. ಎಲ್ಲ ಕಡೆ ಮಳೆಗಳು ಬರ್ತಾ ಇದೆ. ಮಧ್ಯದಲ್ಲಿ ವಿದ್ಯುತ್ ಗತೆ ಏನೋ. ನ್ಯೂಯಾರ್ಕ್ ಸಿಟಿಯಲ್ಲಿ ಇವತ್ತು 62 ಲಕ್ಷ ಕೋಟಿ ಜನಕ್ಕೆ, 62 ಅಂದರೆ ಎಷ್ಟೋ ಕೋಟ್ಯಾಂತರ ಜನರಲ್ಲಿ 62 ಲಕ್ಷ ಜನಕ್ಕೆ ಏನಾಯ್ತು? ಕರೆಂಟ್ ಹೊಟ್ಟೋಗಿದೆ. ಇವತ್ತು ದಿಕ್ಕಾಪಾಲಾಗಿ ಬೀದಿ ಎಳೀತಾ ಇದ್ದಾರೆ ನ್ಯೂಯಾರ್ಕ್ ಸಿಟಿಯ ಸುತ್ತಮುತ್ತಲು. ಒಂದು ಕಡೆಯಿಂದ ಶುರು ಆಗಲಿ, ಇರಿ ಸಮಾಧಾನವಾಗಿರಿ. ಅದಾದಮೇಲೆ ನಾರ್ತ್ ಈಸ್ಟಲ್ಲಿ ಇವತ್ತು ಸಿಕ್ಕಿಮಲ್ಲಿ ಫಸ್ಟ್ ಕ್ಲಾಸ್ ಕರೆಂಟ್ ಹೋಗಿದೆ. ಇನ್ನು ಸ್ವಲ್ಪ ದಿವಸ ಹಂಗೇ ಇರಿ. ಸದ್ಯ ದೇವ್ರ ದಯಿಂದ ಎಲ್ಲ ಆಗ್ತಾ ಇದೆ ಅನ್ನೋದು ನಮಗೆ ಸಂತೋಷ. ಯಾಕೆಂದರೆ ರವಿ ಶನಿ, ಕನ್ಯಾ ರಾಶಿಯಲ್ಲಿ ಕೂತಿರ್ತಕ್ಕಂಥ ಶನಿ ತನ್ನ ಮಗನ ಜೊತೆಗೆ ಕೂತಿದ್ದಾನೆ. ರವಿ ಮಗನ ಜೊತೆ ಕೂತ್ಕೊಂಡಾಗ ರವಿ ಏನಾಗತ್ತೆ ಅನಾಹುತ ಗೊತ್ತಾ ನಿಮಗೆ? ಹೆಂಗಸರಲ್ಲಿ ಕಾಯಿಲೆಗಳನ್ನು ಉಂಟು ಮಾಡುತ್ತೆ ನೀರಿಂದ. ಪಾಪ ಇವತ್ತು ಮಕ್ಕಳು, ಹೆಣ್ಣು ಮಕ್ಕಳಿಗೆ ಊಟ ಉಪಚಾರದ ಕಷ್ಟಗಳನ್ನು ಪಡಿತಾ ಇರ್ತಕ್ಕಂಥವ್ರು ನೀರಿನಿಂದ ತೊಂದರೆಗಳಾಗತ್ತೆ, ಆಹಾರದಲ್ಲಿ ತೊಂದರೆಗಳಾಗತ್ತೆ, ದುಡ್ಡಿನ ಏರಿಕೆ ಆಗುತ್ತೆ. ಇದೆಲ್ಲ ಬುಧನ ಶುಕ್ರನ ಸಂಬಂಧ. ಇವತ್ತೇನು ಬುಧ ಏನೋ? ಸಾಕ್ಷಾತ್ ಬುಧ ಜಯಂತಿ. ಯಾರ ಜೊತೆ ಕೂತಿಯಾನೆ? ಶುಕ್ರನ ಜೊತೆ ಕೂತಿಯಾನೆ. ನೀರಿನಲ್ಲಿ ಯಾರು ನೋಡ್ತಾ ಇದ್ದಾರೆ? ಗುರು ನೋಡ್ತಾ ಇದೆ. ಇದೇ ಮೂಲ ರಹಸ್ಯ. ಆ ರಾಹು ಕುಜನ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟು ಗ್ರಹಗಳ ವಿಚಾರವನ್ನು ಹೇಳ್ತಾ ಇದ್ದಾಗ ಮೇಷರಾಶಿಯಲ್ಲಿ ಗುರು, ವೃಷಭ ರಾಶಿಯಲ್ಲಿ ಕೇತು, ಕರ್ಕಾಟಕ ರಾಶಿಯಲ್ಲಿ ಕುಜ, ರವಿ ಮತ್ತು ಶನಿ ಇಬ್ಬರು ಕನ್ಯಾ ರಾಶಿಯಲ್ಲಿ, ತುಲಾ ರಾಶಿಯಲ್ಲೇ ಸಾಕ್ಷಾತ್ ಕೂತ್ಕೊಂಡಿರತಕ್ಕಂಥ ಬುಧ ಮತ್ತು ಶುಕ್ರ, ಕುಜನ ರಾಶಿ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಕೂತಿರೋ ರಾಹು. ಹೀಗೆ 9 ಗ್ರಹಗಳು ಕೂತಿರೋದು ಬಹಳ ದೊಡ್ಡ ಡೇಂಜರ್ ಕೆಲಸ ನಡೆಯುತ್ತೆ. ಇನ್ನೇನು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಸೊ ಈ ಸಮಯಕ್ಕೆ ಒಳಗೆ ನಮಗೆಲ್ಲ ಕಾದಿರೋದೇನೋ ಒಂದೇ ಒಂದು ಕಾರ್ತಿಕ ಮಾಸ, ದೀಪಾವಳಿ ಸಮಯ. ಆಗ್ಲೂ ಬಲಿಪಾಡ್ಯಮಿ ಸಮಯದಲ್ಲಿ ನೆನೆಸ್ಕೋಬೇಕಾದ್ದು ದೇವಿ ಸ್ವರೂಪ. ತದನಂತರ ದೇವಿ ಅಂಶ ನವರಾತ್ರಿ ಸ್ವರೂಪದಲ್ಲಿ. ಇನ್ನು ಅವಳು ತಿರುಗಿ ಬರ್ತಾಳ ಅಂದರೆ ಪ್ರಾತಃ ಕಾಲದಲ್ಲಿ. ಧನುರ್ಮಾಸ ಹೆಣ್ಣುಮಕ್ಕಳು ಬೆಳಗಿನ ಜಾವ ಬೇಗ ಎದ್ದು ಹೋಗಬೇಕು. ಇನ್ನು ಉಳಿದಿರೋದು ಶಿವರಾತ್ರಿ. ಹೀಗೆ ಆ ಶಿವ ಅನ್ನೋ ಸಮಯಕ್ಕೆ ದಕ್ಷಿಣಾಯಿಂದ ಉತ್ತರಾಯಣಕ್ಕೆ ಹೋಗೋದ್ರೊಳಗೆ ಆ ಗ್ರಹಗಳು ಏನೇನಾಗುತ್ತೆ, ಎಲ್ಲೆಲ್ಲಿ ಏನೇನು ತೊಂದರೆ ಕೊಡುತ್ತೆ. ಒಬ್ರಿಗಾದರೂ ಸೀರಿಯಸ್ನೆಸ್ ಇದೆಯಾ ನಿಮಗೆ? ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ದೇಶ ರಕ್ಷಣೆ ಜೊತೆಗೆ ಮೊದಲಾಗಿ ನಮಗೆ ಬೇಕಾಗಿರೋದು ಧರ್ಮ ರಕ್ಷಣೆ. ಆ ಧರ್ಮ ರಕ್ಷಣೆಯಲ್ಲೇ ಎಂಥ ಸ್ವಾಮಿಗಳಿರಲಿ, ಎಂಥ ದೇವಪುರುಷರಿರಲಿ, ಯಾರಾದರೂ ಎಲ್ಲಾದರೂ ಸಂತರಿರಲಿ, ಪ್ರತಿಯೊಬ್ಬರಾದರೂ ನಾವುಗಳು ಲೋಕಕ್ಕೋಸ್ಕರ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದೀವ? ಮಾಡಬೇಕು. ಪ್ರತಿಯೊಂದು ದೇವಸ್ಥಾನದಲ್ಲೂ, ಪ್ರತಿಯೊಂದು ಗರ್ಭಗುಡಿಯಲ್ಲೂ, ಪ್ರತಿಯೊಂದು ದೇವಾಲಯಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ಆಗಮ ಶಾಸ್ತ್ರದಿಂದ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ವರ್ಗದವರು ನಾವುಗಳೆಲ್ಲ ನಮಗಿರೋದು ಒಂದೇ ಮೊರೆ. ಅದು ಸಾಕ್ಷಾತ್ ಧರ್ಮ ದಾರಿ ಒಂದು ಮಾತ್ರ. ಬಿಟ್ಟರೆ ನಾವುಗಳು ಯುದ್ಧ ಮಾಡೋಕ್ಕಾಗಲಿ ಅಥವಾ ಯಾರ ಹತ್ರ ಹೇಳ್ಕೊಳ್ಳೋದಾಗಲಿ ಖಂಡಿತ ನಮಗೆ ಉಳಿದಿರೋ ದಾರಿ ಇಲ್ಲವೇ ಇಲ್ಲ. ಧರ್ಮ ಮಾರ್ಗ ಮಾತ್ರ.
ಅದಕ್ಕೆ ಹೆಣ್ಣು ಯಾವತ್ತು ಇವತ್ತು ದೇವಿಯಲ್ಲಿ ಸ್ಮರಣೆ ಮಾಡ್ಕೋಬೇಕಂತೆ. ಯುಗ ಯುಗದಲ್ಲಿ 7 ಜನ್ಮಕ್ಕೆ ಗಂಡ ಬೇಕು, ಆದರೆ ಯಾವತ್ತು ಪರಮೇಶ್ವರ ಅನುಗ್ರಹ ಆ ದುರ್ಗಾ ಸಮೇತ ನಮಗೆ ಮಾಂಗಲ್ಯ ಭಾಗ್ಯ ಬೇಕು ಅಂತ ಕೇಳಿಕೊಂಡು ಇವತ್ತು ಆ ಪಂಚಭೂತಗಳಾಗಿರ್ತಕ್ಕಂಥ ಭೂಮಿಯಲ್ಲಿ 3 ಪಟ್ಟು ನೀರು, ನಾವು ವಿಶೇಷವಾಗಿರ್ತಕ್ಕಂಥ ಭೂಮಿ 1 ಪಟ್ಟು ಮಾತ್ರ. ಅದಕ್ಕೆ 3 ಫೇಸ್ ಆಫ್ ಎ ಸಿಂಗಲ್ ಕಾಯಿನ್ ಇದ್ದ ಹಾಗೆ ಈ ಭೂಮಿ ಒಂದೇ ಭೂಮಿ. ಆ ರಹಸ್ಯದಲ್ಲಿ ನೀರು ಉಕ್ತಾ ಇರತಕ್ಕಂಥ ಅವಕಾಶದಲ್ಲಿ ನಾವೆಲ್ಲ ಕೇಳಬೇಕಾದ್ರೆ ಹೆಂಗಸರು ಎಷ್ಟು ಪೂಜೆ ಮಾಡ್ತಿರೋ, ಎಷ್ಟು ಶ್ರದ್ಧಾ ವಹಿಸಿ ಭಗವತಿಯಲ್ಲಿ ಕೇಳ್ಕೊತಿರೋ, ನಾನು ಪೂಜೆ ಮಾಡೋಕ್ಕೂ, ಗಂಡಸರು ಪೂಜೆ ಮಾಡೋಕ್ಕೂ, ಸ್ವಾಮಿಗಳು ಪೂಜೆ ಮಾಡೋಕ್ಕೂ, ನೀವು ಹೆಂಗಸರು ಎಷ್ಟು ಜನ ಮನೆಯಲ್ಲಿ ದೈವ ಸಂಭೂತವಾಗಿ ಧರ್ಮ ಮಾರ್ಗದಲ್ಲಿ ಪೂಜೆ ಮಾಡ್ತಿರೋ, ದೇಶಕ್ಕೆ ಲೋಕಕ್ಕೆ ಸುಭಿಕ್ಷಂತಿ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಹೆಂಗಸರು ಎಷ್ಟು ಪೂಜೆ ಪುನಸ್ಕಾರ ಆಗುತ್ತೋ, ಎಷ್ಟು ಧರ್ಮ ಮಾರ್ಗದಲ್ಲಾಗುತ್ತೋ ದಯವಿಟ್ಟು ಕೇಳಿಕೊಂಡು ಆ ಲೋಕಕ್ಕೋಸ್ಕರ ಸ್ಮರಣೆ ಮಾಡ್ಕೊಳ್ಳಿ ಅಂತ ಮುಖಾಂತರ ಕೇಳ್ತಾ 1-2 ಮಾತನ್ನು ಇಲ್ಲಿಗೆ ನಿಲ್ಲಿಸಿ ಇನ್ನಷ್ಟು ವಿಚಾರ ಮಾತಾಡಬೇಕು. ಅದು ಏನು ಎತ್ತ ಅಂತ ಕಾಯ್ತಾರೆ. ಇವಾಗ ಬಂದೆ.